19,000 18,500 ಟೀಚರ್ಸ್ನ ಇಲ್ಲ 19,000 ಟೀಚರ್ಸ್ನ ನಾವು ತಗೊಂಡಾಗುತ್ತೆ 2020 ಅದು ಕೂಡ ನೋಟಿಫಿಕೇಶನ್ ಆದಷ್ಟು ಬೇಗ ಹೊಡಿಸ್ತಾ ಇದ್ವಿ. ನೆಕ್ಸ್ಟ್ ವೀಕ್ ಹೊಡಿಸ್ತಿರಲ್ಲಮ್ಮ. ನನಗೆ ಬಹಳ ಹೆಮ್ಮೆ ಇದೆ. ಇನ್ನೊಂದು ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ನಾವು ಬಂದ ಮೇಲೆ ಸುಮಾರು 32,000 ಟೀಚರ್ಸ್ನ ಇನ್ಕ್ಲೂಡಿಂಗ್ ಏಡೆಡ್ ಶಾಲೆ 32-33,000 ಟೀಚರ್ಸ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥ ಹೆಮ್ಮೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನ ನಾನು ಐ ಕ್ಯಾನ್ ಶೇರ್ ದಟ್ ಲೆಟರ್ ಆಲ್ಸೋ, ನನ್ನ ಹತ್ರ ಇದೆ. ಅವರು ದುಂಡು ಮೇಜಿನ ಸಭೆ ಮಾಡಿ ಅವ್ರದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ, ಯಾಕೆಂದ್ರೆ ಬಹಳ ತಿಳುವಳಿಕೆ ಹಾಕಿ ಅವರೆಲ್ಲ ಗೈಡೆನ್ಸ್ ಕೊಟ್ಟಿರ್ತಾರೆ. ಬಹಳ ಸಂತೋಷ. ಏಕೆಂದ್ರೆ ಈ ವರ್ಷ ಆದಷ್ಟು ಬೇಗ ನವೆಂಬರ್ ತಿಂಗಳಲ್ಲೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ KPS ಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಇನ್ನು ಮೇಲೆ ಕಾರ್ಯರೂಪಕ್ಕೆ ಬರಬೇಕು. ಎಲ್ಲ ಕ್ಯಾಬಿನೆಟ್ ಆಯಿತು, ನಾವು ಘೋಷಣೆ ಮಾಡಾಯಿತು, ಎಲ್ಲ ಆಯಿತು. ಕಲ್ಯಾಣ ಕರ್ನಾಟಕ ಭಾಗ ಮತ್ತೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಟೀಚರ್ ರಿಕ್ರೂಟ್ಮೆಂಟ್ ಅದೊಂದು ಬಹಳ ಮುಖ್ಯ. ದಯವಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹಿಂದಿನ ಸರ್ಕಾರ ಏನು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಟೀಕಾ ಟಿಪ್ಪಣಿಗಳನ್ನು ಮಾಡಲ್ಲ. ನನಗೆ ಬಹಳ ಹೆಮ್ಮೆ ಇದೆ. ಇನ್ನೊಂದು ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ನಾವು ಬಂದ ಮೇಲೆ ಸುಮಾರು 32,000 ಟೀಚರ್ಸ್ನ ಇನ್ಕ್ಲೂಡಿಂಗ್ ಏಡೆಡ್ ಶಾಲೆ 32-33,000 ಟೀಚರ್ಸ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥ ಹೆಮ್ಮೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ 13,000 ಜನರು ಆಗಲೇ ರಿಕ್ರೂಟ್ಮೆಂಟ್ ಆಗಿದ್ದಾರೆ. PUCಗೂ ಕೂಡ 800 ಮಾಡ್ತಕ್ಕಂಥ ಪ್ರಕ್ರಿಯೆನ ಈಗಾಗಲೇ ನಮ್ಮ ಡೈರೆಕ್ಟರ್ ಕೂಡ ಇಲ್ಲಿ ನಮ್ಮ ಭರತ್ ಅವರಿದ್ದಾರೆ, ಅವ್ರಿಗೂ ಕೂಡ ನಿನ್ನೆ ಎಲ್ಲ ಕೂಡ ಫೈನಲ್ ಆಯಿತು. TT ಎಕ್ಸಾಮ್ ಡೇಟ್ಸ್ನು ಕೂಡ ನಾವು ಘೋಷಣೆಯನ್ನ ಮಾಡಿದ್ದೀವಿ. ರಿಸಲ್ಟ್ ಕೂಡ ಬೈ ಈ ವರ್ಷ ಎಂಡ್ ಬರ್ತದೆ. ಅದಾದ್ಮೇಲೆ CET ಆಗಿ ಅವರಿಗೆ ಆದಷ್ಟು ಬೇಗ ಏನು ಕೆಲಸವನ್ನು ಕೊಡಿಸ್ತಕ್ಕಂಥ ಯಾರ್ಯಾರಿಗೆ ಅರ್ಹತೆ ಇದೆ ಅದನ್ನ ಕಾರ್ಯರೂಪಕ್ಕೆ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ಅದು ಬಹಳ ಬಹಳ ಮುಖ್ಯ. ಶಿಕ್ಷಕರೇ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಅದನ್ನ ನಾವು ಮೇನ್ ಆಗಿ ಟಾರ್ಗೆಟ್ ಇಟ್ಕೊಂಡು ನಾವು ಬಂದ್ಮೇಲೆ 13,000 ಪ್ಲಸ್ ಇವಾಗ ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ಉಳಿದ ಭಾಗ ಕರ್ನಾಟಕ ಮತ್ತೆ PUC ಎಲ್ಲ ಸೇರಿದ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಅಬೌಟ್ ಮತ್ತೆ ಅನುದಾನಿತನು ಸೇರಿದ್ರೆ ಸುಮಾರು 19,000 18,500 ಟೀಚರ್ಸ್ನ ಇಲ್ಲ 19,000 ಟೀಚರ್ಸ್ನ ನಾವು ತಗೊಂಡಾಗುತ್ತೆ 2020 ಅದು ಕೂಡ ನೋಟಿಫಿಕೇಶನ್ ಆದಷ್ಟು ಬೇಗ ಹೊಡಿಸ್ತಾ ಇದ್ವಿ. ನೆಕ್ಸ್ಟ್ ವೀಕ್ ಹೊಡಿಸ್ತಿರಲ್ಲಮ್ಮ. 13,000 ಆಗೋಯ್ತು ನಾವು ಬಂದ್ 11 ತಿಂಗಳಿಗೆ, ಪ್ಲಸ್ ಇನ್ನು 12,000 ಇವಾಗ ಅದನ್ನ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ್ವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಇಂಟರ್ನಲ್ ರಿಸರ್ವೇಶನ್ ಕಾಯ್ತಾ ಇದ್ವಿ. ಅವೆರಡು ಸೇರಿ 33 ಪ್ಲಸ್ ಅನುದಾನಿತ ಬೇರೆ. ಅನುದಾನಿತ ಸುಮಾರು 5,708 ಬರುತ್ತೆ 2020ವರೆಗೂ. ಅದು ಕೂಡ ಎಲ್ಲ ನೆನೆಗುದ್ದಿಗೆ ಬಿದ್ದಿತ್ತು. 2016ರಿಂದ 2020 ಪ್ಲಸ್ ಬ್ಯಾಕ್ಲಾಗ್ ಒಂದಿದೆ 1,077. ಅದು ಡಿವಿಷನ್ ಈಗ ನಾವು ಅದನ್ನೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಅದನ್ನ ಇದು ಎಲ್ಲದೂ ಕೂಡ ಕೊರತೆ ಇರೋದು ನಿಮಗೆ 51,000. ಅದು ಸುಮಾರಷ್ಟು ಈಗ ನೀಗಿಸ್ತಕ್ಕಂಥ ವ್ಯವಸ್ಥೆ. ಆಮೇಲೆ ನಾವು 51,000 ಫಾರ್ ದ ಫಸ್ಟ್ ಟೈಮ್ ಗೆಸ್ಟ್ ಟೀಚರ್ಸ್ನ ಫಸ್ಟೇ ತಗೊಂಡಿತ್ತು. ನಮಗೆ ಗೊತ್ತಿದೆ ಯಾವಾಗ್ಲೂ ಏನ್ ಮಾಡೋರು ಈ ನವೆಂಬರ್ ತಿಂಗಳಲ್ಲೂ ತಗೊಳ್ಳೋರು, ಅಂದ್ರೆ ಕಂತಲ್ಲಿ 5,000 10,000 15,000 ಕೊಡೋದು. ಈ ಸತಿ ಹಂಗೆ ಮಾಡಲಿಲ್ಲ. ಮಕ್ಕಳಿಗೆ ಗುಣಾತ್ಮಕ ಕೊಡಬೇಕು. ಯಾಕೆಂದ್ರೆ ಪರ್ಮನೆಂಟ್ ಟೀಚರ್ಸ್ ತಗೋಬೇಕಂದ್ರೆ ಅದಕ್ಕೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಬಟ್ ಅಟ್ಲೀಸ್ಟ್ ನಮಗೆ ಒಂದು ಕೈಯಲ್ಲಿದೆ ಗೆಸ್ಟ್ ಟೀಚರ್ಸ್ನ. ದೋ ವಿ ವರ್ ಗಿವಿಂಗ್ ಲೆಸ್. ಈಗ 10,000ದಿಂದ 12,000 ಮಾಡಿದ್ವಿ. PUC ಅವರಿಗೆ 12,000ದಿಂದ 14,000 ಮಾಡಿದ್ವಿ. ಕರೆಕ್ಟಾ? PUC ಅವರಿಗೆ ಇಲ್ಲ ಅವರಿಗೂ ಅಷ್ಟೇನಾ? 14,000. ಸೊ ಅದನ್ನು ಕೂಡ 2,000 ಜಾಸ್ತಿ ಮಾಡಿದ್ವಿ. ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ತಮಗೆ ಗೊತ್ತಿದೆ. ಬಟ್ ಅದು ಬಹಳ ಕಮ್ಮಿನೇ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅಟ್ಲೀಸ್ಟ್ ಗೆಸ್ಟ್ ಟೀಚರ್ಸ್ನ ಕೊಟ್ಟು ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಿಲ್ಲ. ಆದ್ರೆ ಇದು ಆನ್ ಗೋಯಿಂಗ್ ಪ್ರೋಸೆಸ್. ಯಾಕಂದ್ರೆ ಒಂದ್ ಕಡೆಗೆ ರಿಟೈರ್ಡು ಆಗ್ತಾ ಇರ್ತಾರೆ. ನಾವು ಇನ್ನು ಮೇಲೆ ಅದನ್ನ ತಂದು ಇನ್ನೊಂದು 2-3 ವರ್ಷಕ್ಕೆ ಇಲ್ಲ 3-4 ವರ್ಷಕ್ಕೆ ಐ ಥಿಂಕ್ ವಿ ಶುಡ್ ಮೇಕ್ ಇಟ್ 0. ಅವಾಗ ಒಳ್ಳೇದಾಗ್ತದೆ. ಬಟ್ KPSCಗಂತೂ ಅದ್ಭುತವಾಗಿರ್ತಕ್ಕಂಥ ಒಂದು ಅಟ್ರಾಕ್ಷನ್ ಮತ್ತೆ ಅದಕ್ಕೆ ಸೇರ್ತಕ್ಕಂಥ, ಯಾಕಂದ್ರೆ ತುಂಬಾ ಒಳ್ಳೆ ಗವರ್ನಿಂಗ್ ಕೌನ್ಸಿಲ್ ಎಲ್ಲ ಮಾಡ್ಬಿಟ್ಟು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಚಂದವಾಗಿ ನಡೆಸ್ಬೇಕಂತ. ಯಾಕಂದ್ರೆ 14 ವರ್ಷ ಮಕ್ಕಳನ್ನ ಒಂದು ಅಡ್ರೆಸ್ಸಿಗೆ ಕಳಿಸ್ಬಿಟ್ರೆ ತಂದೆ ತಾಯಿಯವರಿಗೆ ಆ ಟೆನ್ಷನ್ನೇ ಇರೋದಿಲ್ಲ. ಫ್ರೀ ಎಜುಕೇಶನ್ ಕೊಡ್ತಕ್ಕಂಥದ್ದು, ಒಳ್ಳೆ ವ್ಯವಸ್ಥೆಯ ಊಟದ ವ್ಯವಸ್ಥೆ ಮತ್ತೆ ಬುಕ್ಕು. ಈ ಸತಿ ನೋಟ್ ಬುಕ್ ಮೊನ್ನೆ ಮುಖ್ಯಮಂತ್ರಿಗಳು ಟೀಚರ್ಸ್ ಡೇ ಹೇಳ್ಬಿಟ್ರು ಈ ಸತಿ ನೋಟ್ ಬುಕ್ ಕೂಡ ಕೊಡ್ತಾ ಇದೀವಿ ಅಂತ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಟು ಅಟ್ರಾಕ್ಟ್ ಅಂಡ್ ಅಟ್ ದ ಸೇಮ್ ಟೈಮ್ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಚೆನ್ನಾಗಿ ನಾವು ಮಾಡ್ತೇವೆ. ಆಮೇಲೆ ಈ ವರ್ಷನೂ ಅಷ್ಟೇ ಕಲಿಕೆಗೆ ಒತ್ತು ಕೊಟ್ವಿ. ಮುಂದಿನ ವರ್ಷನೂ ಕೂಡ ಕಲಿಕೆಗೆ. ಇವತ್ತು ಕ್ಯಾಬಿನೆಟ್ಗೂ ಕೂಡ
ಕೆಲವು ನಮ್ಮ ಸಬ್ಜೆಕ್ಟ್ಸ್ ಬರ್ತಾ ಇದೆ, ಅದನ್ನ ಆಮೇಲೆ ಅದು ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟೆಡ್. ಅಲ್ಲ, ಈಗ ಸ್ಟಾರ್ಟ್ ಟಿ ಇಸ್ ಆನ್ ಇದು ಟಿ 7th ಡಿಸೆಂಬರ್ ಎಕ್ಸಾಮು. ಈಗಾಗಲೇ ಇದನ್ನ ಸ್ಟಾರ್ಟ್ ಆಯ್ತು ಅನ್ಸುತ್ತೆ, ಏನು ಶುರು ಆಗಿದೆ ಅಡ್ಮಿಷನ್ ಏನು ತಗೊಳಕ್ಕೆ, ಅದು ಶುರು ಆಗಿದೆ. ನಾನು ಅದಕ್ಕೆ ಕಾಯ್ತಾ ಇದ್ದೆ ಜಸ್ಟಿಸ್ ನಾಗಮೋಹನ್. ಬೇರೆದೆಲ್ಲ ಬ್ಯಾಕ್ ಎಂಡ್ ನಾವು ರೆಡಿ ಮಾಡ್ಕೊಂಡಿದ್ವಿ, ನಾವು ಎಲ್ಲ ರೆಡಿ ಮಾಡ್ಕೊಂಡು ಯಾವಾಗ ಇದು ಬಂತು. ಆಮೇಲೆ ನಮ್ದೇ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗೋದು. ನೆಕ್ಸ್ಟ್ ಬಂದ್ರೆ ಐ ಥಿಂಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ, ನನಗೆ ಗೊತ್ತಿರೋ ಪ್ರಕಾರ. ಅದಕ್ಕೆ ನಾವು ಮುಂಚೆನೆ ರೆಡಿ ಆಗಿದ್ವಿ, ಯಾವುದೇ ತರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ. ಯಾಕಂದ್ರೆ ಏನಾಗ್ತದೆ, ಕೋರ್ಟು ಕಚೇರಿ ಲಾ ಡಿಪಾರ್ಟ್ಮೆಂಟ್ ಇತ್ತು ತಗೊಳ್ಬೇಕು, ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ಕೇಸ್ ಇತ್ತು, ಅದನ್ನ ಮತ್ತೆ KIT ಹಾಕಿದ್ದಾರೆ. ಅದೆಲ್ಲದೂ ತಗೊಂಡು ಕಾನೂನಾತ್ಮಕವಾಗಿ ಎಲ್ಲ ಅವ್ರು ಇನ್ನೇನು ಗೈಡೆನ್ಸ್ ಬರುತ್ತೆ ಅದ್ರ ಮೇಲೆ ಮಾಡೋದಷ್ಟೇ. ಬಟ್ TETಗೆ ಅದಕ್ಕೇನು ಸಂಬಂಧ ಇಲ್ಲ. TET ಇಸ್ ಕಂಪಲ್ಸರಿ, ತಗೊಂಡು ಮಾಡಿಬಿಡ್ತಾರೆ ಆದಷ್ಟು ಬೇಗ. ನಾನು ಅಷ್ಟೇ ರಿಕ್ರೂಟ್ಮೆಂಟ್ TETಯಲ್ಲಿ ಎಲಿಜಿಬಿಲಿಟಿ ಬೇಕೇ ಬೇಕು. ಅದರ್ಸ್ ಎಲ್ಲರಿಗೂ ಇರ್ತದೆ. TET ಇಸ್ ಕಂಪಲ್ಸರಿ. ಅದಾದ್ಮೇಲೆ CET ಮೇಲೆ ಮುಗಿಸ್ಬಿಡ್ತಾರೆ ಬೇಗ. ಆಮೇಲೆ ನಾನು ಹೇಳ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಇವರೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಏಡೆಡ್ ಶಾಲೆಯವ್ರಿಗೆ ಅವ್ರಿಗೂ ಕೂಡ ಕಂಡೀಷನ್ ಆಗ್ತಾ ಇದೀವಿ. ಯಾಕಂದ್ರೆ ಏಡೆಡ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಸ್ಲೋ ಮಾಡ್ತಾರೆ ಪ್ರೋಸೆಸ್. ಅದಕ್ಕೆ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ, ಯಾಕಂದ್ರೆ ನಾವು ಸಂಬಳ ಕೊಡೋದ್ರಿಂದ ದೇ ಕಾನ್ ಟೇಕ್ ಟೈಮ್ ಹೌಎವರ್ ದೇ ವಾಂಟ್. ನಾನು ಕೂಡ ಅಲ್ಲಿ ಸುಮಾರು 6,000 ಅಂತ ಹೇಳಿಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ, ಪ್ಲಸ್ 1,077 ಹಳೇದು ಬೇರೆ ಹಂಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ 2015. ಅದನ್ನ ನನಗೆ ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡ್ಬಿಟ್ರು. ಅದೇ 20 ತುಂಬ್ಕೊಳ್ಳಕ್ಕೆ 2015 ಪೂರ್ವಕವಾಗೂ ಕೂಡ ಅವ್ರಿಗೂ ಡೆಡ್ ಲೈನ್ ಕೊಡ್ತಾ ಇದೀವಿ. ನೀವೇನಾದ್ರು, ಯಾಕಂದ್ರೆ ಏನಾದ್ರು ವ್ಯವಸ್ಥೆಯಲ್ಲಿ ಮಾಡ್ಕೊಳ್ತಾರ ಗೊತ್ತಾಗಲ್ಲ. ಬಟ್ ಇಫ್ ದೇ ಡೋಂಟ್ ಕಂಪ್ಲೀಟ್ ವಿಲ್ ಹ್ಯಾವ್ ಟು ವಿಡ್ರಾ, ಬಿಕಾಸ್ ಕಷ್ಟ ಆಗುತ್ತೆ. 1077 ಉಳಿದಿದ್ದಾರೆ, ಕರೆಕ್ಟಾ? 1077 15 ಬ್ಯಾಕ್ವರ್ಡ್ ಅಲ್ಲಿ 1077 ನನಗೆ ನೆನಪಿದೆ. ಯಾಕಂದ್ರೆ ಅದು ಕ್ವೆಶ್ಚನ್ ವಿಧಾನಸಭೆಯಲ್ಲಿ ಮೇಲ್ಮನೆಯಲ್ಲಿ ಕೇಳಿದ್ರು. ಒಂದು ಭಾಗ 15ರಿಂದ 15ರಿಂದ 20 ಸುಮಾರು 5,600 700 ಅಂಡರ್ 6,000 ಮೋರ್ ದೆನ್ 5,500. ಬಟ್ ಇದೇನ್ ಗೊತ್ತಾ, ಹಿಂದೆ ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಂಡಿರ್ಲಿಲ್ಲ. ಯಾವುದೇ ಸರ್ಕಾರದವರಾಗಲಿ ಯಾರು ಮಾಡಿರ್ಲಿಲ್ಲ. ಇವನ್ ನೋಡಿ KPS ಕೂಡ ಯು ಶುಡ್ ಬಿ ವೆರಿ ವೆರಿ ಹ್ಯಾಪಿ. 18ರಿಂದ ಇವತ್ತುವರೆಗೂ ಬರೀ 307 ಇದ್ದಿದ್ದು, ಅದ್ರೊಳಗೆ ಒಂದು 15-20 ವರ್ಷಿದಾವೆ. ಅದನ್ನು ಕೂಡ ಮೇಲ್ದರ್ಜೆಗೆ ತರೋದಕ್ಕೆ ನಾನಾಗಲೇ ಇಲಾಖೆಯವ್ರಿಗೆ ಮಾತಾಡಿದ್ದೀನಿ. ಯಾಕಂದ್ರೆ KPS ಮಾಡಲ್ ಹಾಳಾಗೋದೇನು ಅಂದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಿಂದ. ಆ ವ್ಯವಸ್ಥೆಗೆ ಒಂದು ಸಿಸ್ಟಮ್ ಕೊಡ್ಬೇಕು, ಈ ತರ ನೀವು ರನ್ ಮಾಡ್ಬೇಕಂತ. ಅದು ನಾಳೆ ಬ್ಯಾಡ್ ಎಕ್ಸಾಂಪಲ್ ಆಗ್ಬಾರ್ದು. ಎಲ್ಲರೂ ಕೂಡ KPS ಅಂದಾಗ ಈಗ ಎಲ್ಲದಕ್ಕೂ ಕೂಡ ಒಂದು ಸಿಸ್ಟಮ್ ಮಾಡಿದೀವಿ. ಬರೀ ಒಂದೇ ವರ್ಷದೊಳಗೆ ಒಂದೇ ಘೋಷಣೆಯಲ್ಲಿ 500 ಘೋಷಣೆ ಆಗಿದ್ರು ಕೂಡ ಬಜೆಟ್ ಅಲ್ಲಿ ವಿ ಹ್ಯಾವ್ ಬಾಟ್ 800. ಈ ಮೈನಿಂಗ್ ಏರಿಯಾಗೆ ಅವ್ರದ್ದೊಂದು 100 ಮೈನಿಂಗ್ ಏರಿಯಾದ ದುಡ್ಡಿದೆ, ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದ್ದು 200, ಪ್ಲಸ್ ನಮ್ದು 500 ಬಜೆಟ್ ಅಲ್ಲ. ನಾವು ಟೋಟಲ್ 800. ಐ ಥಿಂಕ್ ಫ್ಯೂಚರ್ ಈಸ್ ಅದು. ಆಮೇಲೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. LKG ಇಂದ 12ನೇ ಕ್ಲಾಸ್ವರೆಗೂ ಒಂದೇ ಕಡೆಗೆ ಮಕ್ಕಳು ಓದಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಕನ್ನಡ ಭಾಷೆ ಮಾಧ್ಯಮ ಬೇರೆದು ಕೂಡ ಅವ್ರು ಯಾವ್ದು ಬೇಕಾದ್ ತಗೊಳ್ಬೋದು. 5ನೇ ಕ್ಲಾಸ್ ಆದ ತಕ್ಷಣ ಅವ್ರು ಚೂಸ್ ಮಾಡ್ಬೋದು. ಟೀಚರ್ಸು, ಪೇರೆಂಟ್ಸು, ಮಕ್ಕಳು ಸೇರಿ ನಾನು ಈ ಮೀಡಿಯಮಿಗೆ ಹೋಗ್ಬೇಕಾ ಈ ಮೀಡಿಯಮಿಗೆ ಹೋಗ್ಬೇಕಾ ಅವರೇ ಚೂಸ್ ಮಾಡ್ಬೋದು. ಬೈಲಿಂಗ್ವಲ್ ಇರುತ್ತೆ, ಅವ್ರು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಸೊ ಅನುಕೂಲನ ನಾವು ಕೊಡ್ಲಿಲ್ಲ ಅಂದ್ರೆ ಯಾಕೆ ಮಕ್ಕಳು ಸರ್ಕಾರಿ ಶಾಲೆಗೆ ಬರಲ್ಲ ಅಂದ್ರೆ ಫೆಸಿಲಿಟಿ ಇರಲಿಲ್ಲ. LKG UKG ಇರಲಿಲ್ಲ. ಈಗ LKG UKG ಎಲ್ಲ ಕಡೆನೂ ಫುಲ್ಲು 5,000 ಕೂಡ ಇದ್ರೊಳಗೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು. ಬೈಲಿಂಗ್ವಲ್ ಇರಲಿಲ್ಲ, ಮಕ್ಕಳು ಬರ್ತಾ ಇರಲಿಲ್ಲ. ಆ ಫೆಸಿಲಿಟಿ ಬೈಲಿಂಗು ಕೊಟ್ಟ ತಕ್ಷಣ ನಾವು ಕನ್ನಡನ ಬಹಳ ಎತ್ತಿ ಹಿಡಿಬೇಕಾಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ನಾನು ನಮ್ಮ ಇಲ್ಲ ತಗೊಳ್ತಾ ಇದಾರೆ, ಅಲ್ಲೇ SDMC ಅವ್ರಿಗೆ ಬಿಟ್ಟು ಬಿಡ್ತಾ ಇದ್ವಿ. ಅದೇ ಮಾನದಂಡ ಮಕ್ಕಳಿಗೆ ಹೆಂಗ್ ಇಡ್ತೀರಾ ನೀವು ಹೇಳಿ? ಅವ್ರಿಗೇನು ಎಕ್ಸಾಮ್